ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟ್ಕಾವಲಿ. ಹುಬ್ಬಳ್ಳಿಯ ನೂರ್ವಿ ಗ್ರಾಮದ ಕಣಿವೆಯಲ್ಲಿ ಚಿರತೆ ಪ್ರತ್ಯಕ್ಷ, ಜನರಲ್ಲಿ ಆತಂಕ ಸೃಷ್ಟಿ. ಹುಬ್ಬಳ್ಳಿಯ ನೂರ್ವಿ ಗ್ರಾಮದ ಕಣಿವೆ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಲ್ಲಿನ ಕ್ವಾರಿಯಲ್ಲಿ ಅಳವಡಿಸ್ತಾ ಇರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಓಡಾಡ್ತಾ ಇರುವಂತಹ ದೃಶ್ಯ ಸರಿಯಾಗಿದೆ. ಹುಬ್ಬಳ್ಳಿಯ ನೂರ್ವಿ ಗ್ರಾಮದ ಕಣಿವೆಯಲ್ಲಿ ಚಿರತೆ ಪ್ರತ್ಯಕ್ಷ, ಜನರಲ್ಲಿ ಆತಂಕ ಸೃಷ್ಟಿ. ಹುಬ್ಬಳ್ಳಿಯ ತಾಲೂಕಿನ ನೂರ್ವಿ ಗ್ರಾಮದ ಕಣಿವೆ ಪ್ರದೇಶದಲ್ಲಿ ಕಾಣಿಸಿಕೊಂಡ ಚಿರತೆ. ಕಲ್ಲಿನ ಕ್ವಾರಿಯಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಓಡಾಡ್ತಾ ಇರುವ ದೃಶ್ಯಾವಳಿಗಳು ಸರಿಯಾಗಿವೆ. ನೂಲ್ವಿ, ಶೆರೆವಾಡ, ಅದರಗುಂಜಿ ಗ್ರಾಮದ ಸುತ್ತಮುತ್ತಲೂ ಚಿರತೆ ಸಂಚರಿಸಿರುವ ಕುರಿತು ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಈ ಚಿರತೆಯಿಂದ ಗ್ರಾಮಗಳಲ್ಲಿ ತೀವ್ರ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕಳೆದ ಡಿಸೆಂಬರ್ 17ರಂದು ಹುಬ್ಬಳ್ಳಿಯ ಗಾಮನಗಟ್ಟಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರತ್ಯಕ್ಷವಾಗಿದ್ದ ಚಿರತೆಯೊಂದು ಬರೋಬ್ಬರಿ 1 ತಿಂಗಳು ಸ್ಥಳೀಯರ, ಜನರ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ನಿದ್ದೆಗೆಡಿಸಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು ನಿರಂತರ ಕಾರ್ಯಾಚರಣೆಯನ್ನು ನಡೆಸಿ ಕಳೆದ ಜನವರಿ 26ರಂದು ಸೆರೆ ಹಿಡಿದಿದ್ರು. ಈಗ ಮತ್ತೆ ನೂಲ್ವಿ ಬಳಿ ಮತ್ತೊಂದು ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವರ್ ಟಿವಿ, ಧಾರವಾಡ. ಹುಣಶಿಕಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ತೆರೆ ಕಂಡ ಕಲಬುರಗಿ ಶರಣ ಬಸವೇಶ್ವರರ ರಜತ ಮಹೋತ್ಸವ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹುಣಶಿಕಟ್ಟಿ ಗ್ರಾಮದಲ್ಲಿ ನಡೆದ ಕಲಬುರಗಿ ಶರಣ ಬಸವೇಶ್ವರರ 25ನೇ ವರ್ಷದ ಪುರಾಣ ಮಹಾಮಂಗಲೋತ್ಸವ, ರಜತ ಮಹೋತ್ಸವ ಮತ್ತು ಸಾಮೂಹಿಕ ವಿವಾಹ ಅದ್ದೂರಿಯಾಗಿ ತೆರೆಕಂಡಿದೆ. ಹುಣಶಿಕಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ತೆರೆಕಂಡ ಕಲಬುರಗಿ ಶರಣ ಬಸವೇಶ್ವರರ ರಜತ ಮಹೋತ್ಸವ. ಗದಗ ಜಿಲ್ಲೆ ನರಗುಂದ ತಾಲೂಕು ಹುಣಶಿಕಟ್ಟಿ ಗ್ರಾಮದಲ್ಲಿ ನಡೆದ ಕಲಬುರಗಿ ಶರಣ ಬಸವೇಶ್ವರರ 25ನೇ ವರ್ಷದ ಪುರಾಣ ಮಹಾಮಂಗಲೋತ್ಸವ ಹಾಗೂ ರಜತ ಮಹೋತ್ಸವದ ಕಾರ್ಯಕ್ರಮ ಮತ್ತು ಸಾಮೂಹಿಕ ವಿವಾಹ ಅದ್ದೂರಿಯಾಗಿ ಜರುಗಿತು. ಹುಣಶಿಕಟ್ಟಿ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ನಡೆದುಕೊಂಡು ಬಂದಿದ್ದ ಶರಣ ಬಸವೇಶ್ವರರ ಪುರಾಣದಲ್ಲಿ ಬೆಳಗ್ಗೆ ಸಾಮೂಹಿಕ ವಿವಾಹ, ನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮ ಅದ್ಭುತವಾಗಿ ಜರುಗಿದೆ. ಸಂಜೆ 7 ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮದಲ್ಲಿ ಗದುಗಿನ ಕಲ್ಲಯ್ಯ ಅಜ್ಜನವರು ಮತ್ತು ಶಿರಟ್ಟಿ ಫಕೀರ ಸಿದ್ದರಾಮ ಸ್ವಾಮೀಜಿ ತುಲಾಭಾರ ಕಾರ್ಯಕ್ರಮ ಜರುಗಿತು. ನಂತರ ಮಾತನಾಡಿದ ಕಲ್ಲಯ್ಯ ಅಜ್ಜನವರು, ಹುಣಶಿಕಟ್ಟಿ ಗ್ರಾಮಸ್ಥರು ಇಂತಹ ತುಟ್ಟಿ ಕಾಲದಲ್ಲೂ ಬಂಗಾರದ ತಾಳಿ, ಕಾಲುಂಗುರ, ಬಾಸಿಂಗ ಇಷ್ಟೇ ಅಲ್ಲದೆ ಪ್ರಸಾದದಲ್ಲಿ ರೊಟ್ಟಿ, ಚಪಾತಿ, ಕಾಳು ಪಲ್ಯ, ಬದನೆಕಾಯಿ ಪಲ್ಯ ಅಲ್ಲದೆ ಸ್ವೀಟ್, ಅನ್ನ, ಸಾರು ಇಷ್ಟೆಲ್ಲ ಮಾಡಿಸಿ ಅಭೂತಪೂರ್ವ ಕಾರ್ಯಕ್ರಮ ನೆರವೇರಿಸಿದ್ದೀರಿ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಮಾತನಾಡಿದ ಶಿರಟ್ಟಿ ಫಕೀರ ಸ್ವಾಮೀಜಿ, ಇಂತಹ ಕಾರ್ಯಕ್ರಮಗಳು ಜನರ ಮನಸ್ಸಿನಲ್ಲಿ ಭಕ್ತಿ ಭಾವ ಬೆಸೆಯುವುದು, ಸುಸಂಸ್ಕೃತಿ ಬೆಳೆಸುವುದು, ಧರ್ಮದ ಭಾವನೆಗಳನ್ನು ಬೆಳೆಸುವುದು, ದಾಸೋಹ ಮಾಡುವುದನ್ನು ಕಲಿಸುವುದು ಪುರಾಣದ ಮಹತ್ವ ಎಂದು ತಿಳಿಸಿದ್ದಾರೆ. ನಂತರ ಮಾತನಾಡಿದ ಸಿದ್ದನಕೊಳದ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳನ್ನ ವೇದಿಕೆ ಮೇಲೆ ಕೂಡಿಸಿ ಜಂಗಮಗಳಿಗೆ ಗೌರವ ಕೊಡುವುದನ್ನ ಯಾರಾದರೂ ಇದ್ರೆ ಅದು ಹುಣಶಿಕಟ್ಟಿ ಗ್ರಾಮದವರು ಎಂದು ಸಂತಸ ಪಟ್ಟರು. ಇದೇ ಸಂದರ್ಭದಲ್ಲಿ ರೈತರಿಗೆ ಕನ್ಯೆ ಕೊಡಿ, ಸರ್ಕಾರ ಕೂಡ ರೈತರ ಮದುವೆಗೆ 2 ಲಕ್ಷ ಪ್ರೋತ್ಸಾಹ ಧನ ನೀಡುವಂತೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ. ಮುಂದಿನ ದಿನ ಮನದಲ್ಲಿ ಇದು ಕಾರ್ಯರೂಪಕ್ಕೆ ಬರುವಂತೆ ಎಲ್ಲಾ ಶ್ರೀಗಳು ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಂದರು. ನಂತರ ಪತ್ರಿವನ ಮಠದ ಸಿದ್ದವೀರ ಶ್ರೀಗಳು, ಕೆಲವು ಊರುಗಳಲ್ಲಿ ಅವನಿಗೆ ಮಾಲಿ ಹಾಕಿಲ್ಲ, ಇವನಿಗೆ ಮಾಲಿ ಹಾಕಿಲ್ಲ ಎಂದು 2-3 ವರ್ಷಗಳಲ್ಲಿ ಅನೇಕ ಪುರಾಣಗಳು ನಿಂತಿವೆ. ಆದರೆ ಹುಣಶಿಕಟ್ಟಿ ಗ್ರಾಮದಲ್ಲಿ 25 ವರ್ಷದಿಂದ ಗಡ್ಡಿ ತೇರಿನಂತೆ ಸಾಕಿ ಬಂದಿದ್ದು ಬಹಳ ಹೆಮ್ಮೆ. ಇದಕ್ಕೆ ಯಾರದು ದೃಷ್ಟಿ ಬೀಳದಿರಲಿ ಎಂದು ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಗೌಡ ಪಾಟೀಲ್, ಪ್ರಜಾಪವರ್ ಟಿವಿ, ನರಗುಂದ. ಮಠ ನಮ್ದು ಅದು ಸುಮಾರು 106 ಕಿಲೋಮೀಟರ್ ದೂರ ಐತಿ. ಬಾದಾಮಿ ದಾಟ್ ಐವಳಿ ಪಟ್ಟದಕಲ್ಲ ಇರುವಂತ ದಾಸೋಹ ಹಾಗೂ ಕಲಾಪೋಷ. ಯಾಕಂದ್ರೆ ಪರಿಚಯ ಇಲ್ದ ತಗೊಂಡು ಹೋಗ್ಬಾರ್ದು ಸ್ವಾಮಿಗಳು. ಅದೇ ಇಲ್ರಿ, ನಿಮ್ಮ ಯೂಟ್ಯೂಬ್ನಾಗ ನೋಡಿದ್ರಿ ಏನ್ ಮಾಡಪ್ಪ ನಾನು ಇಲ್ರಿ, ಹಂಗೇನು ಫೇಮಸ್ ಸ್ವಾಮಿಗಳು ಅಲ್ರಿ. ಇವು ದಿನ ಮಂಗ್ಯ ಹೋಗಿ ಮೊದಲು ಸ್ವಾಮಿ ನಾನು ಮಾಡಿದಾಗ ಫೇಮಸ್ ಇರೋದು ಸ್ವಾಮಿಗಳು, ಭಕ್ತರು ಫೇಮಸ್ ಮಾಡ್ಬೇಕಾಗುತ್ತೆ. ಸುಮ್ಮನೆ ಬಂದೀವಿ ನಾವು, ಕರೆದಾರ ಬಂದೀವಿ. ಅದನ್ನ ನೋಡಿ ಎದೆ ಹೊಡ್ಕೊಂಡಿದ್ದು ನಾನು ಗಾಡಿ ನೋಡಿ ನನ್ನ ಹೆಸರೇ ಇಲ್ಲ, ಅನಿಸ್ಬಿಡ್ತು ನನಗೆ. ಆಮೇಲೆ ಅನ್ನಿಸ್ತದೆ 24 ವರ್ಷದ್ದು 25 ಕನ್ಫ್ಯೂಸ್ ಮಾಡ್ಕೊಂಡು ಒಮ್ಮೊಮ್ಮೆ ಭಕ್ತರು ಏನು ಮಾಡ್ತಾರೆ ಇದ್ದೆ ಕಾರ್ಡ್ನೇ ಪ್ರಿಂಟ್ ಇರಂಗಿಲ್ಲಲ್ಲ, ಎಡಿಟ್ ಮಾಡಿ ನಮ್ಮ ಆಟೋ ವಾಟ್ಸಪ್ ಬಿಟ್ಟು ಕಳಿಸ್ತಾರೆ. ಅಂತ ಭಕ್ತರು ಭಾಳ ಬಂದಿದ್ದೆ. ಹಂಗೆ ಏನಾರ ಆಗೈತೆ ಅಂತ ಆದ್ರೆ
ಸಾಮೂಹಿಕವಾದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂತ ಶ್ರೀಮನ್ಯ ಜನ ಪ್ರಣವ ಸ್ವರೂಪ ಭಾವವನ್ನು ಅರ್ಥೈಸಿಕೊಂಡವರೇ ಹುಣಸಿಕಟ್ಟಿ ಗ್ರಾಮದವರು ಅನ್ನುವಂತ ಬಹಳ ಅದ್ಭುತ ಅಂತ ಒಂದು ಕೆಲಸವನ್ನ ಪ್ರಯುಕ್ತವಾಗಿ ಎಲ್ಲ ಮಹಾತ್ಮರನ್ನು ಕೂಡ ಕರೆಸಿ ಆಶೀರ್ವಾದ ವಾಣಿಯನ್ನ ಅವರ ದರ್ಶನವನ್ನ ಪಡ್ಕೊಳ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥ ಸಕಲ ಎಲ್ಲ ಹುಣಸಿಕಟ್ಟಿ ಗ್ರಾಮದ ಕುಟುಂಬಗಳಿಗೂ ಕೂಡ ಆ ಒಂದು ವಿವೃತವಾದಂತ ನಿಲುವು ಕೃಪೆ ಇರಬೇಕು ಅನ್ನುವಂತ ಐದನೇ ಗುರು ಯಾರು? ಐದನೇ ಗುರು ದೇಶವನ್ನು ಕಾಯುವಂತ ಸೈನಿಕ ಐದನೇ ಗುರು. ಇವ್ರು 5 ಜನ ನಾವು ಪ್ರತಿದಿನ ನೆನೆಸಿ ಅವರಿಗೆ ಸ್ಮರಿಸಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತೀನಿ ನಾವು. ಕರೆಕ್ಟಾ? ಈ 5 ಜನನು ನೀವು ಸ್ಮರಿಸಬೇಕು. ತಂದೆ ತಾಯಿಗಳನ್ನ ಗೌರವದಿಂದ ಕಾಣಬೇಕು. ಅಷ್ಟೆಲ್ಲ ಅಂತೀರಿ. ನೀವು ಸಂಸ್ಕಾರ ಕೊಡೋ ಮುಂದೆ ತಾಯಂದ್ರು ಮಕ್ಕಳಿಗೆ ಒಳ್ಳೆಯ ಮನುಷ್ಯನಾಗಂತ ಹೇಳಲ್ಲ. ನಾನು ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಅದಾಗು ಇದಾಗು ಅಂತೀರಿ. ಅವ ಇಂಜಿನಿಯರ್ ಹಾಕಾನ, ಡಾಕ್ಟರ್ ಹಾಕಾನ, ಏಂತ ಬಂದೆ ನಿಮ್ನ ಎಲ್ಲಿ ಕಳಿಸ್ತಾನ? ಸಿದ್ದನಕೊಳ ಮಠ ವೃದ್ಧಾಶ್ರಮ ಅಲ್ಲಿಗೆ. ಕರೆಕ್ಟ್ ಹೌದಿಲ್ಲ? ಅದಕ್ಕೆ ನೀವೇನ್ ಮಾಡ್ಬೇಕು? ತಾಯಂದ್ರು ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸ್ಕೊಡ್ಬೇಕು. ಗುರುಗಳು ಹೇಳಿದಂತ ಪಾಠವನ್ನು ಕೇಳಿಯ ಮೊದಲ ಕಲಿಯುಗ ಇದೆ. ಸ್ವಾಮಿಗಿನ ಪಕ್ಕ ಬೆರಿತಿರ್ತಾರ ಭಕ್ತರು. ಒಂದ್ ದಿವ್ಸ ಈ ಯಾವ್ದು ಹುಣಸಿಕಟ್ಟಿಗೆ ಪೂಜೆಗೆ ಬರಾಕತ್ತಿದ್ರು. ಬರೋ ಹೊತ್ನ್ಯಾಗ ಅಜ್ಜಾರ ಫೋನ್ ಹಚ್ಚಿದ್ರು ನಮ್ಮ NKS ನಾವು ಮನಿಗೆ. ಇಲ್ಲ ನಾವು ನಾನು ಹಿಡ್ಕೊಂಡು ಹೇಳ್ತೀನಿ, ಅಂತ ಹೇಳ್ತೀನಿ, ಬರಾಕತ್ತಿದ್ದೆ. ಅವ್ರಿಗೆ ಫೋನ್ ಹಚ್ಚಿ, ಇಲ್ಲ ಅಪ್ಪಾಜಿಯವ್ರು ಬರಾಕತ್ತಾರ, ಪೂಜಾಕ ನೀವೆಲ್ಲ ರೆಡಿ ಮಾಡ್ರಿ ಅಂತೇಳಿ ಅಂತಲೇ ಅವ್ರ ಪಾಪ ಆಯ್ತು ಬರ್ಲಿ ಬಿಡ್ರಿ ಅಂತಂದು ಬಂದ್ರು. ಅದು ಏನಾಗ್ಬಿಡ್ತು, ಗಾಡಿ ತಗೊಂಡ್ ಬರೋ ಮುಂದೆ ಗಾಡಿ ನಡಕ್ ಗಾಟ್ಬಿಡ್ತು ಅಜ್ಜನ. ಗಾಡಿ ಗಾಟ್ಬಿಡ್ಲೇನ ಮತ್ತೆ ಯಾವ ಗಾಡಿ ಇರಲ್ಲ. ನೋಡಪ್ಪ ನೀವು ಎಲ್ಲಿ ಅಂದ್ರೆ ಇಲ್ಲೇ ನರಗುಂದ ಅಥವಾ ಒಂದು 4-5 ಕಿಲೋಮೀಟರ್ ದೂರ ನೀವು ನಡ್ಕೊಂಡು ಹೋಗ್ರಿ, ಅಜ್ಜಾರ ಬಿಡಕತ್ತಾರ ಅಂತ ಹೇಳ್ರಿ. ನಾವು ಈ ಪೂಜೆ ಪುನಸ್ಕಾರ ಆದ್ಕೂಲೆ ನಮ್ಗೆ ಹೋಳಿಗೆ ತುಪ್ಪ, ಕಡುಬು ತುಪ್ಪ, ಚಲೋ ತುಪ್ಪದಾಗ ಮಾಡಿದ್ದ ಅಡಿಗೆ ಮಾಡಕ್ ಹೇಳ್ರಿ. ಮತ್ ನಮಗ್ರಿ ನಿಮಗ್ ನುಚ್ಚು ಮಜ್ಜಿಗೆ ಐತಲ್ಲ ಮೊದ್ಲೇನು ಅದನ್ನ ಹೇಳ್ರಿ. ಅವರು ಬಹಳ ಬೆರಕಿರ್ತಾರ ಭಕ್ತರು. ಬಂದ ಇದ ಒಂದ್ ಟೈಮ್ದಾಗ ಸಿಕ್ಕನ್ ಸ್ವಾಮಿ ಮಾಡೋ ನೀವು ನಂದು. ಇವ್ನ NKS ಮನಿಗೆ ಬಂದು ಏನ್ ಹೇಳ್ಬೇಕು ಅಂತಾನ ಅವ್ರು. ಇಲ್ರಿ ಅಜ್ಜಾರ ಬರಾಕತ್ತಿದ್ರಿ, ಗಾಡಿ ಕೆಟ್ಟ ನಿಂತ್ರಿ, ಆಮೇಲೆ ಅವ್ರಿಗೆ ಡಿಸೆಂಟ್ರಿ ಹತ್ತಿತ್ರಿ, ಅವ್ರಿಗೆ ನುಚ್ಚು ಮಜ್ಜಿಗೆ ಮಾಡಂತಾರ್ರಿ. ನಿಮಗೆ ಸ್ವಾಮಿಗಳನ್ನ ಮೇಲೆ ಕುಂದಿರಿಸಿ ಜಂಗಮರಿಗೆ ಒಂದು ಗೌರವ ಕೊಟ್ಟು ಇಷ್ಟೊಂದು ಅದ್ಭುತವಾಗಿ ಭಕ್ತಿಯನ್ನು ಪ್ರದರ್ಶಿಸುವಂತವ್ರು ಯಾರಾದ್ರೂ ಇದ್ರೆ ಅದು ಹುಣಸಿಕಟ್ಟಿ ಗ್ರಾಮದವರು ಅಂತ ಒಂದು ಶುದ್ಧವಾದ ಪರಿಶುದ್ಧವಾದ ಭಕ್ತಿಯನ್ನು ಹೊಂದಿದವರು. ಹಾಗೇನೆ ರಜತ ಮಹೋತ್ಸವ ಇದೆ, ಅದು 25ನೇ ವರ್ಷ. ನೋಡಿ ಎಷ್ಟು ಸರಳವಾಗಿ ಆಚರಿಸ್ಕೊಂಡಿದ್ದಾರೆ, ಅಷ್ಟೇ ಅದ್ಭುತವಾಗಿ ಸಾಮಾಜಿಕ ವಿವಾಹವನ್ನು ಮಾಡಿದ್ದಾರೆ. ಈ ಸಾಮಾಜಿಕ ವಿವಾಹ ಇವತ್ತಿನ ನಿರ್ಮಾಣಗಳಲ್ಲಿ ಹೆಚ್ಚಾಗಬೇಕಾಗಿದೆ. ಮೇಲಾಗಿ ಯಾರು ರೈತರು ಕನ್ಯಾ ಕೊಡ್ತಾ ಇಲ್ಲ. ನಮ್ಮ ಕಡೆ ಅಂತ ಅಮಾಸಿಗೊಮ್ಮ ಒಂದು 2,000-3,000 ಜನ ಹುಡುಗರು ಬಂದಿರ್ತಾರೆ. ಕನ್ಯೆ ಸಿಗುವಂತ್ರಿ ಅಪ್ಪ ಅಂತ ನಾ ಏಜೆಂಟ್ ಅಂಡ್ಲೆ ಮಗನ ಅಂತೀನಿ. ಹೌದಿಲ್ಲ? ನಾವು ಒಂದ್ ಸ್ವಲ್ಪ ಉತ್ತರ ಕನ್ನಡ ಭಾಷೆ ಮಾತಾಡ್ತೀನಿ, ಮತ್ತೆ ಬೇರೆ ಹೊಡ್ಕೊಂಬ ಮತ್ತೆ ಮುಂದಿನ ಸರಿ ಕರ್ಸದ್ ಬಿಟ್ಟಿರ್ತೀವಿ. ನಮ್ಮ ಭಾಷೆ ನಮ್ಮ ಗಂಡು ಮಟ್ಟಿದ ನಾಡಿನ ಭಾಷೆ ಹಿಂಗೆ ಮಾತಾಡ್ತೀವಿ. ಆದ್ರೆ ಏನಪ್ಪ, ರೈತರಿಗೆ ಕನ್ಯಾ ಕೊಡಬೇಕು ಅಂತೇಳಿ ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ದೀನಿ ನಾನು. ಯಾರು ರೈತರಿಗೆ ಕನ್ಯಾ ಕೊಡ್ತಾರೋ ಅವ್ರಿಗೆ ಕನಿಷ್ಠ 2 ಲಕ್ಷ ರೂಪಾಯಿ ಧನ ಸಹಾಯವನ್ನು ನೀಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದವ ನಾನು. ಅದು ಮುಂದಿನ ದಿನಮಾನಗಳಲ್ಲಿ ಬರಬೇಕು, ನೀವು ಕೂಡ ಒತ್ತಾಯ ಮಾಡಬೇಕು. ರೈತರಿಗೆ ಕನ್ಯಾ ಕೊಡೋದು ಕಡಿಮೆ ಆಗೈತೆ, ಹೌದಿಲ್ಲ? ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಕನ್ಯೆ ನೋಡಕ್ ಹೋದಾರ ಭಾಳ ಇದಿರ್ತಾರೆ. ಒಬ್ಬಕ್ಕೆ ಹತ್ತು ಹೋದ್ಲು ಕನ್ಯೆ ನೋಡಕ್, ಆಗತ್ತೆ ಹತ್ತಲ್ಲ, ಮತ್ತ ನನ್ನ ಮಗ ಕನ್ಯೆ ನೋಡೋಕಂತ ಹೋದ್ಲು. ಅಲ್ಲಿ ಕನ್ಯೆ ನೋಡಕ್ ಹೋದಾಗ ನಾವು ಸಾಂಗು ಇರ್ತೀವಲ್ಲ ನಡಕ್, ಮತ್ತೆ ಕನ್ಯೆ ತೋರ್ಸಾರ ನಾವು ಅಲ್ಲಿ ಹೋದಾಗ ಏನು ನಮ್ಮ ಅವು ಭಾಳ ಕಂಡೀಷನ್ ಇದ್ವು, ಹತ್ತಿವು
ನಮ್ಮ ಸೊಸೆಯಾಗಿ ಬರಕ್ಕೆ ಇಷ್ಟು ಎತ್ತರ ಇರಬೇಕು, ಕೆಂಪಗಿರ್ಬೇಕು, ಇಷ್ಟು ಸಾಲಿ ಓದಿರ್ಬೇಕು. ಒಂದು 108 ಕಂಡೀಷನ್ ಹಾಕಿಲ್ಲ. ಎಷ್ಟು ಹಾಕಿಲ್ಲ? 108 ಕಂಡೀಷನ್ ಹಾಕಿಲ್ಲ. ಹಾಕಿ ಹೋಗಾರ್ ಬಿಟ್ಲ ಯಾರು ಕನ್ಯಾಗ ಸೊಸೆಯಾಗಿ ಹೋಗಕ್ಕೆ. ಆಮೇಲೆ ನಾವು ಸ್ವಾಮಿಗಳು ಇರ್ತೀವಲ್ಲ, ಕೇಳ್ತೀವಿ ಆಯ್ತು ನಿಮ್ದೆಲ್ಲ ಕಂಡೀಷನ್ ಒಪ್ಕೊಂತೀವಿ, ಯಾಕೆ ಲಗ್ನ ಮಾಡ್ಕೊಂಡಾಗಿರೋ ಒಂದು ಕಂಡೀಷನ್ ಕೇಳಲ್ಲ ಅಂತ ಕನ್ಯಾ ಕೇಳಿದ್ನ. ನೋಡುವ ಈಗಂತ್ರ ಅವ್ರದ್ದು ಕಂಡೀಷನ್ ಐತಿ, ನಿಂದ ಏನ್ರ ಕಂಡೀಷನ್ ಐತೆ ನಾ ಕೇಳಿದ್ನ. ಅವ್ರ ಭಕ್ತರು ಕಡುಬು ಹೋಳಿಗೆ ನುಗ್ಗು ಬಿಡಕತ್ತಾರ ಅವ್ರು ತುಪ್ಪ ಹಾಕೊಂಡು. ಆಯ್ತಾ ಸಂಜೆ ಇವತ್ತಿಂದ ನೋಡು. ಆಮೇಲೆ ಇದನ್ನೆಲ್ಲ ನೋಡಿ ಅವ್ರಿಗೆ ಒಂದಿಂದ ಹೇಳಿದೆ, ಯಪ್ಪ ಇವತ್ತಿನಿಂದ ನಿಮ್ಮನ್ನ ಕರ್ಕೊಂಡು ಊಟ ಮಾಡ್ತೀನಪ್ಪ, ಈ ತರ ಎಲ್ಲಿ ಹೇಳಕ್ ಹೋಗ್ಬೇಡ್ರಿ ಅಂತ ಹೇಳಿ ಅವ್ರು ಕರ್ಕೊಂಡು ನಮ್ಮ ಕೂತಿದ್ವಿ. ಅದಕ್ಕೆ ಕಂಡೀಷನ್ ಇಲ್ಲ. ಏನ್ ಕಂಡೀಷನ್ನು ಅಂತ ಕೇಳಿದೆ. ಅಕ್ಕಿ ಫೋಟೋ ಗಾಡಿ ಮ್ಯಾಗ ಇರ್ಬೇಕು, ಹೂವಿನಾರ ಹಾಕಿರ್ಬೇಕಂತ. ಅಕ್ಕಿ ಫೋಟೋ ಗಾಡಿ ಮ್ಯಾಗ ಇರ್ಬೇಕು, ಹೂವಿನಾರ ಹಾಕಿದ್ರೆ ಮುಗಿತ್ ನೋಡ್ರಿ. ನಂದು ಯಾವ ಕಂಡೀಷನ್ ಇಲ್ಲ ಹೇಳಿ ಆ ಕಾಲೇಜ್ ಜಾಗ್ರ ಬಂದು ಬಿಟ್ಬಿಟ್ರು ಕನ್ನಡ ನೋಡೋದ. ಇಂಥ ಒಂದು ಕಂಡೀಷನ್ ಮಾಡಬಾರ್ದ್ರಿ. ಕನ್ಯೆ ನೋಡ್ಬೇಕಾದ್ರ ಅವರ ತಾಯಿ ಅನ್ನೋ ಮತ್ತೆ ಸಾಲಿ ಸುಟ್ಟು ಬಿಟ್ಕೂಲೆ ಎಲ್ಲಿದ್ರಿ ಅನ್ಕೂಲೆ ದವಾಖಾನೆ ಅದೀವಿ ಅಂತ. ಅದಕ್ಕೆ ದವಾಖಾನೆ ಸಂಸ್ಕೃತಿ ಬಿಡ್ರಿ. ಮೊದಲ ಕುಟುಂಬದ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಕೊಡ್ರಿ. ಗುರು ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಹಿರಿಯರು ಅಂದ್ರೆ ಏನು, ನಿಮ್ಮ ಅಜ್ಜಿ ಏನು. ಈಗ ಅನೇಕ ರೀತಿ ನಾವು ಈ ದೊಡ್ಡ ದೊಡ್ಡ ಸಿಟಿಗೆ ಹೋಗಿರ್ತೀವಿ. ನಮ್ಗ ಆದ ಘಟನೆ, ನಮ್ಮ ಮಕ್ಕಳ ಮಗ ಇಂಗ್ಲೆಂಡ್ ಅಮೇರಿಕದಾಗ ಇರ್ತಾರೆ ನಮ್ಮ ಮಕ್ಕಳು. ಒಂದ್ ದಿವಸ ಹೋಗಿದ್ದೆ ನಾನು, ಬೆಂಗಳೂರಾಗ ಇರ್ತಿದ್ರೆ ಇಂಗ್ಲೆಂಡಾಗ ಇರ್ತಾರ. ಬಂದಾಗ ನಾನು ಹೋದೆ, ಆ ಹುಡುಗ ನಾನು ಪರಿಚಯ ಮಾಡಿಸ್ಕೊಟ್ಟಿಲ್ಲ ಆಯ್ತು. ನಮ್ಮ ಮಕ್ಕಳು ಇಲ್ಲೇ ಇಂಗ್ಲೆಂಡಾಗ ಇರ್ತಾಳ. ಬಂದಾಗ ಹುಡುಗ ಬಂತ ಬಂದು ಮಾಮ ಬಂದಾನ ಅಂತ ಹೇಳ್ತಿಲ್ಲ ಅವ್ರವ್ಗ. ಸಮನ್ ಕೇಮ್ ಐ ಡೋಂಟ್ ನೋ ದಟ್ ಪರ್ಸನ್ ಅಂದ್ಬಿಡ್ಬೇಕಾ ನನಗೆ. ಲೇ ಮಗನ ನಾನು ನಿಮ್ಮ ಲೇ ಅಂದೆ ಅವ್ಗೆ. ಇಲ್ಲ ಆಮೇಲೆ ನಮ್ಮ ಮಕ್ಕಳಿಗೆ ಅಂದೆ ಚಲೋ ಸಂಸ್ಕಾರ ಕೊಟ್ಟು ಬಿಡ. ಸಂತಾನ ಕೊಡ್ತೀನಿ ಅಂತ ಶಿವ ಸಪ್ಪನದಾಗ ಬಂದು ಹೇಳ್ತಾನೆ. ಆದ್ರೆ ಆಯ್ತು ಅಂತ ತಿಳ್ಕೊಂಡು ಮಾತು ಕೊಟ್ಟಲು ಸಪ್ಪನದಾಗ. ಅಲ್ಲಿ ಕೊಟ್ಟ ತಕ್ಷಣ ಇಲ್ಲಿ ಮಾದಮ್ಮಗ ಬಂದು ಹೇಳ್ತಾಳ, ಮಡಿಯಮ್ಮಗ ನೋಡು ನಿನಗೆ ಈ ಜನ್ಮದಾಗ ಮಕ್ಕಳು ಆಗೋದಿಲ್ಲ, ನಿಮ್ಮ ತಂಗಿಗೆ ಒಂದು ಗಂಡ ಸಂತಾನ ಕೊಡ್ತೀನಿ, ಆ ಮಗುವನ್ನ ನಿನಗೆ ಕೊಡ್ತಾಳೆ, ಆಕಿ ಹಡದಾಕಿ ನೀನು ಪಡೆದಾಕಿ, ಅದಕ್ಕೆ ಆ ಮಗುವಿಗೆ ಶರಣ ಬಸವ ಅಂತ ಇಡು ಅಂತೇಳಿ ಶಿವ ಹೇಳಿದಾಗ ಆಗ ಸಂಗಮ್ಮನಿಗೆ 6 ತಿಂಗಳ 9 ತಿಂಗಳ ಗರ್ಭವನ್ನು ಧರಿಸಿ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಅದೇ ಮಗುವಿಗೆ ಗುರು ಹಿರಿಯರು ಊರದವರು ಮುತ್ತೈದವರು ಕೂಡಿ ಹೆಸರಿಟ್ಟಿದ್ದೇವೆ. ಅಂದ್ರೆ ಇವತ್ತು ಕಲಬುರಗಿ ಬೆಳಗ್ಗೆ ನಾವು ನೋಡ್ತೀವಿ. ಇವತ್ತು ಹುಣಸಿಕಟ್ಟಿ ಗ್ರಾಮದಾಗ ಆ ಶರಣಬಸಪ್ಪ ಅಲ್ಲೆಲ್ಲ ಇವತ್ತು ಹುಣಸಿಕಟ್ಟಿ ಗ್ರಾಮದಾಗ ಇಲ್ಲ ಅದಾನಂತ ತಿಳ್ಕೊಂಡು ಇಷ್ಟೆಲ್ಲ ಸಂತೋಷ ಸಂಭ್ರಮದಿಂದ ನಡೀತಾವ. ಇಲ್ಲಿ ನೋಡ್ಬೇಕು, ಪ್ರತಿಯೊಬ್ಬರು ಒಂದು ದಿನ ನಂದು ಭಿನ್ನ ಇರ್ತೈತಿ, ನಂದು ಪ್ರಸಾದ, ನಂದು ತುಲಾಭಾರ, ಲಗ್ನಕ್ಕೆ ಬಾಸಿಂಗ್ ಒಬ್ಬರು, ತಾಳಿ ಒಬ್ಬರು, ಪ್ರತಿಯೊಬ್ಬರು ದಾನ ಮಾಡೋದ್ರಲ್ಲಿ ಅಂದ್ರೆ ನಾವು ನೋಡ್ತೀವಿ ಬಹಳಷ್ಟು. ಎಷ್ಟೆಷ್ಟು ಸಾವಿರಗಟ್ಟಲೆ ಕೊಡುವಂತ ಪುಣ್ಯಾತ್ಮರಿದ್ದೀರಿ ನೀವೆಲ್ಲ ರೈತ ಬಾಂಧವರು. ಅದಕ್ಕೆ ನೀವು ಒಂದು ಕೈಲಿ ಕೊಟ್ಟರೆ ನಿಮಗೆ 10 ಕೈಲಿ ಕೊಡುವಂತ ಶಕ್ತಿ ಶರಣಬಸಪ್ಪನಲ್ಲಿ ಇರೋದ್ರಿಂದ ಅಂತ ಪುಣ್ಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತೀವಿ. ಒಬ್ಬ ಸ್ವಾಮಿಗಳು ಕರೆಸಬೇಕಾದ್ರೆ ಬಹಳಷ್ಟು ಕಷ್ಟ. ಇವತ್ತು ವೇದಿಕೆಗೆ ಸುಮಾರು 10-12 ಮಂದಿ ಸ್ವಾಮಿಗಳು ಕರೆಸಿ ಅವರ ದರ್ಶನವನ್ನು ಕೂಡ ಎಲ್ಲರಿಗೂ ಮಾಡ್ತೀರಿ, ಅವರ ಆಶೀರ್ವಚನ ಕೂಡ ಕೊಡಿಸ್ತೀರಿ. ಇದು ನಿಜವಾದ ಪುಣ್ಯ. ಯಾಕಂದ್ರೆ ತಬಲಾವಾದಕರಲ್ಲಿ, ಕಲಾಪಾಚಾರ್ಯರಲ್ಲಿ ಹಾಗೂ ಸಂಗೀತ ಗಾಯಕರಲ್ಲಿ ತಮ್ಮೆಲ್ಲರ ಅಂತರಾತ್ಮದ ಚೈತನ್ಯಕ್ಕೆ ಶರಣಾರ್ಥಿಯನ್ನು ಸಮರ್ಪಿಸಿ ಗ್ರಾಮದಾಗಂತ ಅಂದ್ರೆ ತಪ್ಪಾಗೋದು ಅಂತ ವಿಶೇಷವಾಗಿ ರೊಟ್ಟಿ, ಚಪಾತಿ, ತರಕಾರಿ, ಕಾಳುಪಲ್ಯ, ಪುಡಿ ಚಟ್ನಿ ಜೊತೆಗೆ ಸ್ವೀಟು, ಈ ರೀತಿ ಪ್ರಸಾದ ಕೊಡೋದ್ರ ಜೊತೆಗೆ ವಧುವರರಿಗೆ ಬಟ್ಟೆ, ತಾಳಿ, ಕಾಲಿಂಗ್ರ, ಬಸಿಂಗ, ಬಟ್ಟೆ ಎಲ್ಲ ಕೊಡೋದ್ರ ಜೊತೆಗೆ ಇವತ್ತು ಎಷ್ಟೋ ಸಾಮಾಜಿಕ ಲಗ್ನ ಮಾಡ್ತಾರೆ. ಒಂದು ಲಗ್ನ ಮಾಡಬೇಕಾದ್ರೆ ಸುಮಾರು ಕಡಿಮೆ ಅಂದ್ರೆ 10 ಲಕ್ಷ ರೂಪಾಯಿ ಬೇಕು. ಈಗಾಗಲೇ 1,86,000 ರೂಪಾಯಿ ಇತ್ತು ಬಂಗಾರ ಒಂದು ಬೆಳಿಗ್ಗೆ. ನಮ ಪಾರ್ವತಿ ಶಿವರ ಮಹಾದೇವ ಸಿದ್ಧಲಿಂಗ ಗುರುಕುಮಾರ ಸಾಕ್ಷರೇಶ್ವರನವರಿಗೆ ಎದುರುಗಡೆ ಧ್ಯಾನಿಸಿಕೊಂಡು ನನ್ನ ಅಭಿಪ್ರಾಯ ಗುರುವಾಗಿರುವಂತ
ಜ್ಞಾನಯೋಗಿ ಶಿವಯೋಗಿ ಪದ್ಮಭೂಷಣ ಮಹಾಜನಗಳೇ, ಸಕಲ ಸದ್ಭಕ್ತ ಸೋಮವೇ, ನಿಮ್ಮೆಲ್ಲರ ಅಂತರಾತ್ಮ ಅನುಕ್ತ ಪ್ರಕಾಶಕ್ಕೆ ಶರಣು ಶರಣಾರ್ಥಿಗಳು. ಬಹಳ ಅವ್ಯಾಹತವಾಗಿ 25 ವರ್ಷ ಪೂರೈಸಿ ಯಶಸ್ವಿಯಾಗಿ ತಾಯಿ ಬಳಗದಿಂದ ಒಂದು ಬೆಳ್ಳಿ ಮೂರ್ತಿಯನ್ನು ಮಾಡಬೇಕು ಅಂತ ಹೇಳಿದಾಗ ಅದು 25ನೇ ವರ್ಷಕ್ಕೆ ರಜತ ಮಹೋತ್ಸವದ ಆಚರಣೆಗೆ ಸಾಕ್ಷಿಯಾಗಬೇಕು ಅಂತ ಒಂದು ಮಾತು ಹೇಳಿದ ಹುಣಸಿಕಟ್ಟಿ ತಾಯಿ ಬಳಗ ಅದನ್ನ ಸಿದ್ಧ ಮಾಡಿರ್ತಕ್ಕಂಥ ತಾಯಿ ತನದ ಗುಂಪು ಅಂದ್ರೆ ಅದು ಹುಣಸಿಕಟ್ಟಿ ತಾಯಿ ಬಳಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ರಜತ ಮಹೋತ್ಸವಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ತಾಯಿ ಬಳಗಕ್ಕೆ ಕಲಬುರಗಿ ಶರಣ ಬಸವನ ಕೃಪೆ, ಕಲ್ಮೇಶ್ವರರ ಕೃಪೆ ಇರಲಿ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಚ್ಛಾ ಮಾಡ್ತಾ, ಈ ಸಾಮೂಹಿಕ ವಿವಾಹವನ್ನ ಬಹಳ ಅವ್ಯಾಹತವಾಗಿ 25 ವರ್ಷ ಪೂರೈಸಿದಂತ ಒಂದು ಗ್ರಾಮ ಅಂತಂದ್ರೆ ಅದು ಹುಣಸಿಕಟ್ಟಿ ಗ್ರಾಮ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿದ್ದು ಅಂತ ಬಹಳ ಅದ್ಭುತವಾಗಿ ಸಾಲ ಸೂಲದಲ್ಲಿ ಆ ಸಂಕುಲವನ್ನೇ ದೂರೀಕರಿಸಿ ಅವಿರ್ತವಾಗಿ ಶಾಂತತೆಯ ದಾಂಪತ್ಯ ಜೀವನಕ್ಕೆ ನಾಂದಿ ಮಾಡಿರ್ತಕ್ಕಂಥ ಒಂದು ಊರು ಅಂದ್ರೆ ಹುಣಸಿಕಟ್ಟಿ ಗ್ರಾಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 25 ವರ್ಷ ಪೂರೈಸಿ ಇಂದು ಸಮಾರೋಪ ಸಮಾರಂಭದೊಳಗೆ ಸಿದ್ದನಕೊಳದ ಚಂದ ಹೇಳಿದ್ರು. ಏನಂತ ಹೇಳಿದ್ರು ಅಂತಂದ್ರೆ, ಈಗ ರೈತನ ಮಕ್ಕಳಿಗೆ ಕನ್ಯಾ ಕೊಡ್ರಿ ಅಂತ. ರೈತನ ಮಕ್ಕಳಿಗೆ ಕನ್ಯಾ ಕೊಡುದು ಅಂತಂದ್ರೆ ಬಹಳಷ್ಟು ಮೂಗು ಮುರಿತಕ್ಕ ಹಚ್ಚಿದ್ವಿ ನಮ್ಮ ಊರಾಗ ಪುರಾಣ ಒಂದೊಂದು ಊರಾಗ ಅದಾವ. ಅವಕ್ ಏನ್ ಶಿವಸುಕರಣ ಇಲ್ಲೇನಪ್ಪ ಅನ್ನೋಂಗದಾವ. ಒಂದೆರಡು ವರ್ಷ ಹಚ್ಚಿದ್ವಿ, ಅದು ಅವಂಗ ಮಾಲೆ ಹಾಕಿದ್ದಿಲ್ರಿ. ಹಂಗಾಗಿ ನಮ್ಮ ಗುಂಪು ಯಾಕೆ ಈ ಪೊಕಾಕಿ ಹೇಳ್ತಿರ್ತಾವ ಒಂದೊಂದು ನೋಡ. ಆದ್ರೆ 25 ವರ್ಷದಲ್ಲಿ ಗಡ್ಡಿ ತೇರ್ ನಂಗ ಹೇಳ್ಕೊಂಡು ಬಂದಿರಂತಂದ್ರೆ ಹುಣಸಿಕಟ್ಟಿ ಅವರು ಅವಿಕ್ತವಾದಂತ ನಿಸಿಮ್ರು ಅನ್ನೋದಕ್ಕೆ ಅವಿಕ್ತ. ಯಾಕಂದ್ರೆ ಒಂದನೇದ್ರ ಬಿಡುದಿಲ್ಲ ಇದ್ರಾಗ. ಈ ಹಾಜಾನ್ ದೇವ್ವ, ಬೀಜಾನ್ ದೇವ್ವ, ಸಂಧ್ಯಾನ್ ದೇವ್ವ, ಮತ್ ಕಿವಿ ಕಡಿಯುದು, ಅದನ್ ಕಡಿಯುದು, ಹಂಗಲ್ಲ ಹಿಂಗಲ್ಲ ಇದಕ್ಕಲ್ಲ ಅನಾವತ್ತ ವಿವಾಹವನ್ನ ಮಾಡೋದ್ರ ಜೊತೆಗೆ ಅವರ ಸುಖ ಜೀವನವನ್ನ ಹೊಂದ್ಲಿ ಅಂತ ಆಶೀರ್ವಾದ ಮಾಡ್ತಕ್ಕಂಥ ಎಲ್ಲಾ ದೈವ ಕೂಡಿ ಮಾಡ್ತಕ್ಕಂಥ ಕೆಲಸ ಇಂದು ಬೆಳಗಿನ ಜಾವ ಮಾಡಿದ್ದೀವಿ. ಅದಲ್ಲ ಬಹಳ ಅದ್ಭುತ. ಅದೊಂದು ಪ್ರಾಥಮಿಕವಾಗಿ ಪ್ರಾರಂಭದಲ್ಲಿ ಸಾಮೂಹಿಕ ವಿವಾಹವನ್ನ ಪ್ರಪ್ರಥಮ ಈ ರೂಢಿಗೆ ತಂದವಳು ಅಂತಂದ್ರೆ ಗುಡ್ಡಾಪುರ ದಾನಮ್ಮ ಅನ್ನುವಂತ. ಆ ಗುಡ್ಡಾಪುರ ದಾನಮ್ಮ ತನ್ನ ಮದುವೆ ಮಾಡುವುದರ ಜೊತೆ ಸಾಮೂಹಿಕದ ಯುಕ್ತವಾದಂಥದ್ದನ್ನ ಜಾರಿಗೆ ತಂದು ಆ ಯುಕ್ತವಾದಂತಹದ್ದು ಸಂಕ ಗ್ರಾಮದೊಳಗ ಹುಟ್ಟುದೊಂದು ಜನರ ಮನಸ್ಸಿನಲ್ಲಿ ಭಕ್ತಿ ಭಾವನಾ ಬೆಳೆಸೋದು, ಸುಸಂಸ್ಕೃತಿಯನ್ನು ಬೆಳೆಸೋದು, ಧರ್ಮದ ಭಾವನೆಗಳನ್ನು ಬೆಳೆಸೋದು, ದಾಸೋಹವನ್ನು ಮಾಡುವುದನ್ನು ಕಲಿಯುವುದು ಪುರಾಣಗಳ ಮುಖ್ಯ ಉದ್ದೇಶ. 25 ವರ್ಷಗಳ ಪರ್ಯಂತರ ದಾಸೋಹವನ್ನು ಮಾಡ್ತಾ, ಸಾಮೂಹಿಕ ಲಗ್ನಗಳನ್ನು ಮಾಡ್ತಾ, ಅನೇಕ ರೀತಿಯ ಪೂಜ್ಯರನ್ನು ಕರೆಸುವುದರ ಮುಖಾಂತರ, ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಮುಖಾಂತರ ಬಹಳ ಪುಣ್ಯದ ಕೆಲಸವನ್ನು ಮಾಡಿರಿ. 3-4 ವರ್ಷಗಳ ಹಿಂದೆ ನಮ್ಮನ್ನು ಕರೆಸಿ ಈ ಊರಿನ ಒಬ್ಬ ಭಕ್ತರು ತುಲಾಭಾರದ ಸೇವೆಯನ್ನು ಮಾಡಿದ್ರು. ಬೂದಿಗೆರೆ ಕ್ರಾಸ್ ಬಳಿ ನೂತನ ತಂಗುದಾಣ ಉದ್ಘಾಟನೆ. ಮಹದೇವಪುರ ಕ್ಷೇತ್ರದ ಬೂದಿಗೆರೆ ಕ್ರಾಸ್ ಬಳಿ ದೊಡ್ಡವನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ 2 ಬಸ್ ತಂಗುದಾಣ. ಬೂದಿಗೆರೆ ಕ್ರಾಸ್ ಬಳಿ ನೂತನ ತಂಗುದಾಣ ಉದ್ಘಾಟನೆ. ಮಹದೇವಪುರ ಕ್ಷೇತ್ರದ ಬೂದಿಗೆರೆ ಕ್ರಾಸ್ ಬಳಿ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ 2 ಬಸ್ ತಂಗುದಾಣ ಉದ್ಘಾಟನೆ ಹಾಗೂ ಕೊನದಾಸಪುರದಲ್ಲಿ ಗ್ರಂಥಾಲಯ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಸ್ಥಳೀಯ ಶಾಸಕಿ ಮಂಜುಳಾ ಲಂಬಾವಳಿ ನೆರವೇರಿಸಿದರು. ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಅವರು, ದೊಡ್ಡಬನಹಳ್ಳಿ ಪಂಚಾಯಿತಿಯು ನೂತನವಾಗಿ ತಂಗುದಾಣವನ್ನು ನಿರ್ಮಿಸಿ ಪ್ರಯಾಣಿಕರ ಸೇವೆಗೆ ನೀಡಿದೆ.
ರಸ್ತೆ ವಿಸ್ತರಣೆಗಾಗಿ ಈ ಹಿಂದೆ ಇದ್ದ ಬಸ್ ತಂಗುದಾಣವನ್ನು ತೆರವುಗೊಳಿಸಲಾಗಿತ್ತು. ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ನಿಧಿಯನ್ನು ಕ್ರೋಢೀಕರಿಸಿ ಪರಮಪೂಜ್ಯ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಹಾಗೂ ಸಾಲುಮರದ ತಿಮ್ಮಕ್ಕ ಹೆಸರಿನಲ್ಲಿ ಬಸ್ ತಂಗುದಾಣವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಈ ವೇಳೆ ಮುಖಂಡರಾದ ಪಾಪಣ್ಣ, ಜ್ಯೋತಿಪುರ, ವೇಣು, ಧನಂಜಯ್ ಹಾಗೂ ಪಿಡಿಒ ನಟರಾಜ್, ಕಾರ್ಯದರ್ಶಿ ಸಂದೀಪ್ ಮತ್ತಿತರರು ಹಾಜರಿದ್ದರು. ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗೆ ಯುವತಿ ಬಲಿ. ಟೈರ್ ಫ್ಯಾಕ್ಟರಿ ಬಳಿ ಬಿಎಂಟಿಸಿ ಬಸ್ ಹರಿದು ಯುವತಿ ಸಾವು. ಮಣಿಪುರ ಮೂಲದ 20 ವರ್ಷದ ಹನ್ನಾ ಇರಾಕ ಸಾವು. ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗೆ ಯುವತಿ ಬಲಿ. ಟಿನ್ ಫ್ಯಾಕ್ಟರಿ ಬಳಿ ಬಿಎಂಟಿಸಿ ಬಸ್ ಹರಿದು ಯುವತಿ ಸಾವು. ಮಣಿಪುರ ಮೂಲದ 20 ವರ್ಷದ ಅನ್ನ ಇನಕ ಸಾವು. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿ ಬೈಕ್ನಲ್ಲಿ ತೆರಳುತ್ತಿದ್ದ ಯುವತಿಗೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಬ್ಯಾಲೆನ್ಸ್ ತಪ್ಪಿ ಬಸ್ ಚಕ್ರದಡಿ ಸಿಲುಕಿ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಯುವತಿಯ ತಲೆಯ ಮೇಲೆ ಬಸ್ ಹಿಂಬದಿ ಚಕ್ರ ಹರಿದು ದುರಂತ. ಟಿನ್ ಫ್ಯಾಕ್ಟರಿ ಬಳಿ ನಿನ್ನೆ ಬೆಳಗ್ಗೆ 9:30 ಸುಮಾರಿಗೆ ನಡೆದ ಘಟನೆ. ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಹುಬ್ಬಳ್ಳಿಯ ಬಸ್ ನಿಲ್ದಾಣಗಳಿಗೆ ಮಹನೀಯರ ನಾಮಕರಣಕ್ಕೆ ಆಗ್ರಹಿಸಿ ಕರ್ನಾಟಕ ಕನ್ನಡಿಗರ ನಾಮಕರಣ ಚಳುವಳಿಯ ಅಧ್ಯಕ್ಷ ಶ್ರೀಗಂಧ ಸೇಠ್ ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಬಸ್ ನಿಲ್ದಾಣಗಳಿಗೆ ಮಹನೀಯರ ನಾಮಕರಣಕ್ಕೆ ಆಗ್ರಹಿಸಿ ಕರ್ನಾಟಕ ಕನ್ನಡಿಗರ ನಾಮಕರಣ ಚಳವಳಿಯ ಅಧ್ಯಕ್ಷ ಶ್ರೀಗಂಧ ಶೇಟ್ ಸಿಎಂಗೆ ಮನವಿ ಮಾಡಿದರು. ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ಕನ್ನಡ ನಾಡು ನುಡಿಯ ರಕ್ಷಣೆಗಾಗಿ ಕರ್ನಾಟಕ ಕನ್ನಡಿಗರ ನಾಮಕರಣ ಚಳವಳಿ ಸಂಘಟನೆ ವತಿಯಿಂದ ಹುಬ್ಬಳ್ಳಿಯ ಬಸ್ ನಿಲ್ದಾಣಗಳಿಗೆ ಮಹನೀಯರ ನಾಮಕರಣ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೆಬ್ರವರಿ 8ರಂದು ಮನವಿ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ಕನ್ನಡಿಗರ ನಾಮಕರಣ ಚಳವಳಿಯ ಯುವ ಅಧ್ಯಕ್ಷ ಶ್ರೀಗಂಧ ಶೇಟ್ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಿಮಾನ ನಿಲ್ದಾಣಗಳಿಗೆ ವೀರ ಮಹನೀಯರ ನಾಮಕರಣ ಮಾಡುವ ಉದ್ದೇಶ ಹೊಂದಿದ್ದೇವೆ. ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ನೀಡಲಾಗಿದೆ. ಆದರೆ ಈವರೆಗೆ ಸ್ಪಂದನೆ ದೊರೆತಿಲ್ಲ. ಹೀಗಾಗಿ ಮಾರ್ಚ್ 28ರಂದು ಬೃಹತ್ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ. ಅದರೊಳಗೆ ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರನ್ನು ಇಟ್ಟು ಕನ್ನಡಿಗರ ಅಸ್ಮಿತೆ ಕಾಪಾಡಬೇಕಾಗಿದೆ. ಇಲ್ಲವಾದಲ್ಲಿ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಹೇಳಿದರು. ಹೋರಾಟದ ಪೂರ್ವಭಾವಿಗೆ ಫೆಬ್ರವರಿ 16ರಂದು ಬೆಂಗಳೂರಿನಲ್ಲಿ ಹಿರಿಯ ನಟಿ ಜಯಮಾಲಾ ಮತ್ತು ಪೂಜಾ ಗಾಂಧಿ ಅವರೊಂದಿಗೆ ಸಭೆ ನಡೆಸಲಿದ್ದೇವೆ. ಬಳಿಕ ಸುಮಾರು 50,000ಕ್ಕೂ ಅಧಿಕ ಜನರನ್ನು ಒಟ್ಟುಗೂಡಿಸಿ ಬೃಹತ್ ಚಳುವಳಿಯನ್ನು ಹುಬ್ಬಳ್ಳಿಯಲ್ಲಿ ಮಾಡಲಾಗುವುದು ಎಂದು 3,000 ಮಠದಿಂದ ಚೆನ್ನಮ್ಮ ಸರ್ಕಲ್ ವರೆಗೆ ಚಳುವಳಿ ನಡೆಯಲಿದೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಿವಾನಂದ್ ಮುತ್ತಣ್ಣನವರ, ಚಂದ್ರಶೇಖರ್ ಜುಟ್ಟಲ, ಸುನಿಲ್ ರೇವಣ್ಣಕರ್, ರಾಜು ಜೋಸೆಫ್ ಸೇರಿದಂತೆ ಮುಂತಾದವರು ಇದ್ದರು. ಮೊದಲೇದಾಗಿ ನನಗೆ ಧನ್ಯವಾದ ಅರ್ಪಿಸುತ್ತೇನೆ. ನನಗೆ ರಾಜ್ಯದ ಯುವ 4 ವಿಮಾನ ನಿಲ್ದಾಣ ನಾಮಕರಣ ಸಮಿತಿಯಲ್ಲಿ ಯುವ ಅಧ್ಯಕ್ಷ ಮಾಡಿದ್ದಕ್ಕೆ, ಈ ಒಂದು ಒಳ್ಳೆ ದೊಡ್ಡ ಪೋಸ್ಟ್ ನನಗೆ ಕೊಟ್ಟಿರೋದು ತುಂಬಾ ಗೌರವ ಸ್ಥಾನ ಕೊಟ್ಟಿದೆ. ಈ ಒಂದು ಪೋಸ್ಟಿಗೆ ನಾನು ಒಂದು ಒಳ್ಳೆ ಕಾರ್ಯ ಹಾಗೂ ನಿಷ್ಠೆಯಿಂದ 4 ಹೆಸರು ಏನು ನಮ್ಮ ವೀರ ಯೋಧರು ಏನು ಅದನ್ನ ಮಾಡಿದಿರಲ್ಲ, ಹೋರಾಟಗ ಮಾಡಿದಿರಲ್ಲ, ಅವರ ಒಂದು ಹೆಸರು ನಾಮಕರಣವನ್ನು ನಾನು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಯೂತ್ ಗಳನ್ನ ಸೇರಿಸ್ಬಿಟ್ಟು ಈ ಒಂದು ನಾಮಕರಣ ಚಳುವಳಿಯನ್ನ ಒಂದು ಯಶಸ್ವಿಗೊಳಿಸ್ಬೇಕಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದೀನಿ. ನಾವು ಮಾರ್ಚ್ 28ರಂದು ಒಂದು ಬೃಹತ್ ಹೋರಾಟ ಮಾಡ್ಬೇಕಂತ ಇದೀವಿ. ಆಲ್ರೆಡಿ ನಮ್ಮ ಮುತ್ತಣ್ಣವರು, ನಾನು ಈಗ ಜಾಯ್ನ್ ಆಗಿದ್ರಿಂದ ಮುಂಚೆ ನಮ್ಮ ಮುತ್ತಣ್ಣವರೆಲ್ಲ ಒಂದು 2 ಲೆಟರ್ ಅನ್ನು ಕೊಟ್ಟಿದ್ದಾರೆ, ಗೌರ್ಮೆಂಟ್ ಸಲ್ಲಿಸಿದ್ದಾರೆ. ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದಲೂ ತರ ಪಾಸ್ ಆಗಿದೆ. ಸೊ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಕೂಡ ಹೋಗಿ ಮೊನ್ನೆ ರೀಸೆಂಟ್ಲಿ ಏವಿಯೇಷನ್ ಮಿನಿಸ್ಟ್ರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ, 2ನೇ ಪತ್ರ ಕೊಟ್ಟಿದ್ದಾರೆ, ಮೂರನೇ ಪತ್ರ ಕೊಟ್ಟಿದ್ದಾರೆ. ಸೊ ಮುಂದ್ ಬಂದ ದಿನದಲ್ಲಿ ನಾವು ಒಂದು ಮಾರ್ಚ್ 28 ತನಕ ನಾವು ಒಂದು ಕಾಲಾವಕಾಶ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಮುಂದ್ ಬರೋದ್ರಲ್ಲಿ ಆದ್ರೆ ತುಂಬಾ ಖುಷಿಯ ಸಂಗತಿ ನಮಗೆ. ಇಲ್ಲ ಅಂದ್ರೆ ನಾವೊಂದು ನಮ್ಮ ಅಂದಾಜಷ್ಟು ಒಂದು 50,000 ಜನಕ್ಕೆ ನಾವು ಕೂಡಿಸಿ ಒಂದು ಶಾಂತ ರೀತಿಯಿಂದ ಒಂದು ಹೋರಾಟ ಮಾಡ್ಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಇದಕ್ಕೆ ನಮ್ಗೆ ನಿಮ್ಮ ಬೆಂಬಲ ಹಾಗೂ ಜನತೆಯ ಬೆಂಬಲ ಬೇಕು. ಇದು 4 ಹೆಸರು ಚಳುವಳಿ ಆಕ್ಚುಲಿ ಆದಷ್ಟು ಬೇಗನೆ ಆಗ್ಬೇಕಿತ್ತು. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಇಡ್ತಿರೋದು, ಬೇರೆ ಯಾರ್ದು ಪ್ರೈವೇಟ್ ಹೆಸರು, ಯಾರ್ದು ಪೊಲಿಟಿಷಿಯನ್ ಹೆಸರು ಇಡ್ತಿಲ್ಲ. ಇದನ್ನ ಮುಂಚೆನೆ ಮಾಡಿದ್ರೆ ಇನ್ನೂ ಚೆನ್ನಾಗ್ತಿತ್ತು. ಇದು ಯಾಕೆ ಇಷ್ಟು ಹೇಳ್ಕೊಂಡು ಹೋಗ್ತಿದ್ದಾರೆ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗ್ತಿಲ್ಲ. ಈಗ ಆದಷ್ಟು ಎಲ್ಲಾ ಕಡೆ ಏರ್ಪೋರ್ಟ್ ಅಲ್ಲಿ ಹೆಸರು ಇಟ್ಟಿದ್ದಾರೆ. ಈಗ ನಾವು ಕ್ರಾಂತಿವೀರ ಸಂಗೊಳ್ಳಿ ನಾರಾಯಣನ ಹೆಸರು ಇಡ್ತಿದೀವಿ. ಹಾಗೂ ನಮ್ಮ ಬಿಜಾಪುರಲ್ಲಿ
ಬಸವೇಶ್ವರ ಗುರುಗಳದ ಅವ್ರ ಹೆಸರು ಇಡ್ತಿದೀವಿ. ಮತ್ತೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಕುವೆಂಪು ಅವರ ಹೆಸರು ಇಡ್ತಾ ಇದೀವಿ. ಬೆಳಗಾಮಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅವರ ಹೆಸರು ಇಡ್ತಿದೀವಿ. ಸೊ ಈ 4 ಈ ಸಮಾಜಕ್ಕೆ ಒಂದು ಒಳ್ಳೆ ಸೊಸೈಟಿ ಕಟ್ಟಿರುವ ವ್ಯಕ್ತಿಗಳು ಇವರಲ್ಲ. ಇವ್ರೊಂದ್ ಹೆಸರು ನಾವು ಇಡ್ತಿದೀವಿ ಅಂದ್ರೆ ಅದ್ ನಾವು ಇಷ್ಟು ಪ್ರತಿಭಟನೆ ಮಾಡಬಾರ್ದು. ಮುಂಚೆನೆ ಇವೆಲ್ಲ ಕೆಲಸ ಆಗಿರ್ಬೇಕಿತ್ತು. ಪರವಾಗಿಲ್ಲ, ನಾವು ನಮ್ಮ ಹೋರಾಟ ನಾವು ಜಯ ಸಿಗೋವರೆಗೂ ನಾವು ಬಿಡಲ್ಲ. ಇದೇ ತರ ನಾವು ಹೋರಾಟವನ್ನು ಮಾಡ್ತಾನೆ ಇರ್ತೀವಿ ನಿರಂತರವಾಗಿ. ನಮಗೆ ನಂಬಿಕೆ ಇದೆ ಆ ಜಯ ಸಿಗುತ್ತೆ ಅಂತೇಳಿ ಅಂತ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಹೇಳ್ತೀನಿ. ಇದಕ್ಕೆ ನಮ್ಮ ಪತ್ರಿಕಾ ಬಾಂಧವರು ನಮಗೆ ಸಪೋರ್ಟ್ ಮಾಡಿ ಆದಷ್ಟು ನೀವು ಸ್ವಲ್ಪ ಪ್ರಚಾರಗೊಳಿಸ್ಬೇಕು ಅಂತ ಒಂದು ವಿನಂತಿಸ್ತೀನಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಧನ್ಯವಾದ. ಈಗ ಇನ್ನು 50,000 ಜನಕ್ಕೆ ಕೂಡ್ಸ್ಬಿಟ್ಟು ಒಂದ್ 50,000 ಜನದ ಒಂದು ಎಮೋಷನ್ಸ್ ನ ತಗೊಂಡೋಗಿ ಮತ್ತೆ ನಾವು ಸರ್ಕಾರ ಮುಂದೆ ಇಡ್ತೀವಿ. ಅದಾಗಿಲ್ಲ ಅಂದ್ರೆ ಮುಂದಿನ ವಿಚಾರಗಳ ನಾವು ಮುಂದೆ ಇಟ್ಕೊಳ್ತೀವಿ. ಇಷ್ಟ ದಿನ ನಾವು ಒಂದು 5,000 10,000 ಜನದಲ್ಲಿ ಮಾಡ್ತಾ ಇದ್ವಿ. ಒಂದ್ 50,000 ಜನದ ಎಮೋಷನ್ಸ್ ನ ನಾವು ಮುಂದೋಗಿ ಇಡ್ತಾ ಇದೀವಿ. ಗೌರ್ಮೆಂಟ್ ಅಲ್ಲಿ ಸದ್ಯಕ್ಕೆ ನಾವು ಶಾಂತಿಯಿಂದನೇ ಮಾಡ್ಕೋಬೇಕನ್ನೋ ನನ್ನ ಒಂದು ತತ್ವ. ಸರ್, ನಾವು ರ್ಯಾಲಿನ ಇವಾಗ ಸಿದ್ದಾರೂಢ ಮಠದಿಂದ 3,000 ಮಠದಿಂದ ಚೆನ್ನಮ್ಮ ಸರ್ಕಲ್ ತನಕ ಮಾಡ್ತಿದೀವಿ ಸರ್. ನಮ್ಮ ಅಪೇಕ್ಷೆ ಅಷ್ಟಿದೆ ಸರ್. ರೂಪರೇಷೆ ಪ್ರಾರಂಭ ಮಾಡ್ತೀವಿ, ಇಲ್ಲ ರೂಪರೇಷೆ ಇನ್ನು ಸ್ಟಾರ್ಟ್ ಮಾಡ್ತಾರೆ. ಬಹಳಷ್ಟು 16ಕ್ಕೆ ನಾವು ಒಂದ್ ಸಭೆ ಮಾಡ್ತಾ ಇದೀವಿ. ಜಯ ಅವ್ರ ಜೊತೆ ಮಾಡ್ತಾ ಇದೀವಿ. ಅಲ್ಲಿ ನಾವು ಹಲವಾರು ಸಿನಿಮಾ ನಟಿಯರನ್ನ ತಗೊಂಬರಕ್ಕೆ ವಿಚಾರ ಮಾಡ್ತಿದೀವಿ. ಯಾಕಂದ್ರೆ ಅದರಿಂದ ಪ್ರಚಾರ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ನೀವು ನೋಡಿರ್ಬೋದು, ಮುಂಚೆ ಗೋಕಾಕ್ ಚಳವಳಿ ಎಲ್ಲ ನಮ್ಮ ಅಣ್ಣವರೆಲ್ಲ ಯಾವ ತರ ಮಾಡಿದ್ರು, ಅದಕ್ಕೆ ಯಾವ ತರ ಪ್ರಚಾರ ಸಿಕ್ತು. ಅದೇ ತರ ನಾವು ಇವಾಗಿನ ಯಾರು ನಮ್ಮ ಸ್ಟಾರ್ ಗಳಿದ್ದಾರೆ ಅವ್ರನ್ನ ಕರ್ಕೊಂಡ್ ಬಂದಿ ಒಂದು ಪ್ರಚಾರ ನಮಗೊಂದು ಒಳ್ಳೇದ್ ಸಿಗುತ್ತೆ ಅನ್ನೋದೊಂದು ನಮ್ಮ ಇದು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಹುಬ್ಬಳ್ಳಿಯ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಪಾಲಕರ ಆರ್ಥಿಕ ಪರಿಸ್ಥಿತಿಯನ್ನ ಅರಿತು ಬೇಡಿಕೆಗಳನ್ನ ಸಲ್ಲಿಸಬೇಕು. ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪಾಲಕರ ಪಾತ್ರವು ದೊಡ್ಡದಿದೆ ಎಂದು ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪುರುಷೋತ್ತಮ ಕಾಮತ್ ಹೇಳಿದ್ದಾರೆ. ಜೋಹಿಡಾ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಪಾಲಕರ ಆರ್ಥಿಕ ಪರಿಸ್ಥಿತಿಯನ್ನು ಅರಿತು ಬೇಡಿಕೆಗಳನ್ನು ಸಲ್ಲಿಸಬೇಕು. ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪಾಲಕರ ಪಾತ್ರವು ದೊಡ್ಡದಿದೆ ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪುರುಷೋತ್ತಮ ಕಾಮತ್ ಹೇಳಿದರು. ಅವರು ಶನಿವಾರ ತಾಲೂಕಿನ ಕುಂಬಾರವಾಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುವುದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿತು ತಂದೆ ತಾಯಿಯ ಶ್ರಮಕ್ಕೆ ತಕ್ಕ ನೌಕರಕ್ಕಿಂತ ಮನುಷ್ಯತ್ವ ಮುಖ್ಯ ಎಂದು ಹೇಳಿದರು. ಪತ್ರಕರ್ತ ಉಪನ್ಯಾಸಕ ಜ್ಞಾನೇಶ್ವರ್ ದೇಸಾಯಿ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ತಮ್ಮ ಸಾಮರ್ಥ್ಯ, ಆಸಕ್ತಿ ಮತ್ತು ಕೌಶಲ್ಯಕ್ಕೆ ತಕ್ಕಂತೆ ಉನ್ನತ ವ್ಯಾಸಂಗದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಕೇವಲ ಸರ್ಕಾರಿ ನೌಕರಿಗಳ ಅವಲಂಬಿತರಾಗದೆ ಸ್ವ ಉದ್ಯೋಗಿಗಳ ತರಬೇತಿ ಪಡೆದು ಸ್ವಾವಲಂಬನೆ ಜೀವನ ರೂಪಿಸಿಕೊಳ್ಳಬೇಕು. ಶೈಕ್ಷಣಿಕ ಪ್ರಗತಿಗೆ ಸರ್ಕಾರದ ಯೋಜನೆಗಳ ಸವಲತ್ತುಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕಾಲೇಜಿನ ಪ್ರಾಚಾರ್ಯ ಪರಶುರಾಮ್ ಗಿರಿಯಪ್ಪನವರ ಇತಿಹಾಸ ಉಪನ್ಯಾಸಕಿ ಸಮನ್ ಇಚ್ಚಡ್ಕರ್ ಮುಂತಾದವರು ಮಾತನಾಡಿದರು. ವಿವಿಧ ಕ್ರೀಡೆ, ಸಾಂಸ್ಕೃತಿಕ ಮುಂತಾದ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕನ್ನಡ ಉಪನ್ಯಾಸಕ ಸುನಿಲ್ ಸೇಟ್ಕರ್ ಸ್ವಾಗತಿಸಿದರು. ವಿದ್ಯಾರ್ಥಿನಿ ಅಕ್ಷರ ಗಾವಡ ನಿರೂಪಿಸಿದರು. ಉಪನ್ಯಾಸಕಿ ರೂಪಾ ನಾಯ್ಕ್ ವಂದಿಸಿದರು. ವರದಿ ಹರೀಶ್ ಮದ್ದುರೆಡ್ಡಿ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.